ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮಾತಾಡ್ತೀನಿ. ನೋಡಿ, ಮನೆಯಲ್ಲಿ ಒಂದು ಸತಿ ಎಲ್ಲರೂ ಮದುವೆ ಯೋಗ ಒಂದು ಸತಿ ಬರುತ್ತೆ. ಮದುವೆ ಆದಮೇಲೆ ಮಕ್ಕಳು. ಸೊ ಮಕ್ಕಳು ಹುಟ್ಟೋ ಯೋಗ ಕೂಡ ನಮಗೆ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸತಿ ಮದುವೆ ಆಗೋ ಯೋಗ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಏನು ನಾವು ಕಡು ಬಡವ್ರ ಮನೇಲಿ ಹುಟ್ಟಿರ್ತೀವಿ, ಮದುವೆ ಮಾಡ್ಕೊಳ್ತೀವಿ, ಡೆವಲಪ್ಮೆಂಟ್ ಆಗಲ್ಲ. ಅದೇ ಎಷ್ಟು ಸಂಪಾದನೆ ಮಾಡಿದ್ರೂ ನಾವು ಡೆವಲಪ್ಮೆಂಟ್ ಆಗಲ್ಲ. ಅದೇ ರೀತಿ ಯಾವುದೋ ಒಂದು ಯೋಗದಲ್ಲಿ ನಮಗೆ ಮಕ್ಕಳು ಹುಟ್ಬಿಡ್ತಾರೆ. ಮಕ್ಕಳು ಹುಟ್ಟಿದ ತಕ್ಷಣ ಎಲ್ಲರೂ ಡೆವಲಪ್ ಆಗ್ತಾ ಹೋಗ್ತಾರೆ. ಎಲ್ಲರೂ ಅಲ್ಲ, ಯಾವ ಪರ್ಟಿಕ್ಯುಲರ್ ರಾಶಿ ಅಂತ ಹೇಳ್ತೀನಿ. ಸೊ ಮಕ್ಕಳು ಹುಟ್ಟಿದಾಗ ಯಾವ ರಾಶಿಯವ್ರಿಗೆ ಯೋಗ ಇರುತ್ತೆ, ಯಾವ ರಾಶಿಯವ್ರಿಗೆ ಯಾವ್ಯಾವ ಫಲಗಳಿರುತ್ತೆ, ಹಾಗೆ ಆ ಯಾವ ರಾಶಿಯವರಿಗೆ ಅಶುಭ ಫಲಗಳಿರುತ್ತೆ, ಯಾವ ರಾಶಿಯವರು ಮಕ್ಕಳು ಹುಟ್ಟಿದ ಮೇಲೆ ಏನೇನೆಲ್ಲ ಕಳ್ಕೊಳ್ತಾರೆ ಅನ್ನೋದನ್ನು 12 ರಾಶಿಯವರು ಕೂಡ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಮೇಷರಾಶಿ. ನೋಡಿ, ಮೇಷರಾಶಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರೋರೆ ಮೇಷರಾಶಿಯವರು. ಇವ್ರಿಗೆ ಕೇತು ಶುಕ್ರ ಸೂರ್ಯ ನಕ್ಷತ್ರ ಬರುತ್ತೆ. ಸೂರ್ಯನ ನಕ್ಷತ್ರ, ಕೇತು ನಕ್ಷತ್ರ, ಶುಕ್ರನ ನಕ್ಷತ್ರ ಇವ್ರಿಗೆ ಬರುತ್ತೆ. ಹಾಗೆ ಯಾರು ಮೇಷರಾಶಿಯಲ್ಲಿ ಜನನ ಆಗಿರ್ತಾರೋ ಅವ್ರ ಲೈಫಲ್ಲಿ ತುಂಬ ಬಡವರಾಗಿರ್ತಾರೆ, ತುಂಬ ಏನೂ ಇರಲ್ಲ. ಇದ್ದವ್ರ ಮನೇಲಿ ಇನ್ನೂ ಯೋಗ, ಇಲ್ಲದೇ ಇರೋವ್ರ ಮನೇಲಿ, ಮೇಷರಾಶಿಯವ್ರ ಮನೇಲಿ ತುಂಬ ಯಾರು ಕಡು ಬಡವರಾಗಿರ್ತಾರೆ. ಅವರೆಲ್ಲರೂ ಕೂಡ ಅವ್ರ ಮನೇಲಿ ಮಕ್ಕಳು ಹುಟ್ಟಿದ್ರೆ ಅಷ್ಟ ಐಶ್ವರ್ಯ, ಸಕಲ ಸಂಪತ್ತು ಕೂಡ ಅವರು ನೋಡ್ತಾರೆ. ಅವ್ರಿಗೆ ನೇಮು, ಫೇಮು ಅವರ ಮನೆಯಲ್ಲಿ. ಯಾಕಂದರೆ ಐದನೇ ಭಾವ ಇದೆಯಲ್ಲ, 5ನೇ ಮನೇಲಿ ಯಾವ ರಾಶಿಯವ್ರಿಗೆ ಯಾವುದು 5ನೇ ಮನೆ ಯಾವ ರಾಶಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದರಿಂದ ಯಾವ ಯೋಗ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ಮೇಷರಾಶಿಯವ್ರ ಮನೇಲಿ ಬಡವರಾಗಿರ್ತೀರೋ ಅವ್ರು ಬೇಗ ಮದುವೆ ಮಾಡ್ಕೊಳ್ಳಿ, ಬೇಗ ಮಕ್ಕಳು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ತುಂಬ ಯೋಗದಲ್ಲಿರ್ತೀರಾ. ನಿಮ್ಮ ಒಂದು ಏನು ನೀವು ಒಂದು ಅಂಗಡಿ ಇಟ್ಟಿರ್ತೀರಾ, 1ಕ್ಕೆ 2 ಅಂಗಡಿ, ಒಂದು ಹೂ ಮಾರ್ತಿರ್ತೀರಾ, ಒಂದು ಮಾರ್ಕೆಟ್ ಮಾಡ್ಕೊಳ್ತೀರಾ, ಮಾರ್ಕೆಟಲ್ಲಿ ಒಂದು ಅಂಗಡಿ ಮಾಡ್ಕೊಳ್ತೀರಾ, ಅಥವಾ ಏನೇ ಆಗಲಿ ನೀವು ಯಾವುದೋ ಒಂದು ಕೆಲಸ, ಸಣ್ಣ ಕೆಲಸ ಕೂಡ ನಿಮಗೆ ಡೆವಲಪ್ ಆಗ್ತಾ ಹೋಗ್ತದೆ. ಯಾವತ್ತೋ ಒಂದು ದಿನ ನೋಡಿ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಿಡಿಯೋರು ದೇಶಕ್ಕೆ ರಾಜ ಆದನಂತೆ. ಹಾಗೆ ನಿಮ್ಮ ಒಂದು ಕೆಲಸದ ನಿಷ್ಠೆ ಏನಿರುತ್ತೆ, ನಿಮ್ಮ ಮಕ್ಕಳು ಯೋಗ ಕೂಡ ಹಾಗೇ ಇರುತ್ತೆ, ನಿಮ್ಮನ್ನು ತುಂಬ ಟಾಪ್ಗೆ ತೊಗೊಂಡೋಗ್ತಾರೆ ಅಂತ ಹೇಳ್ಬೋದು. ಹಾಗೆ ನೋಡಿ, ಅಷ್ಟ ಐಶ್ವರ್ಯವನ್ನು ಅನುಭವಿಸುವಂಥ ಒಂದು ಯೋಗ ಮೇಷರಾಶಿಯವರಿಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ 5ನೇ ಭಾವದ ಅಧಿಪತಿ ಸೂರ್ಯ. ಸೊ ಸೂರ್ಯ ಅಂದರೆ ತಂದೆ ಕಾರಕ. ಮನೆಗೆ ಪ್ರತಿದಿನ ನಾವು ಸೂರ್ಯನನ್ನು ಕಣ್ಣಿನಿಂದ ನೋಡೋ ಅಂಥ ಪ್ರತ್ಯಕ್ಷ ದೈವ ಸೂರ್ಯ ಆಗಿರ್ತಾರೆ. ಸೊ ಈ ಸೂರ್ಯ ಮತ್ತು ಕುಜ ರಾಶಿಯಲ್ಲಿ ಉಚ್ಚಸ್ಥಾನ ಮೇಷರಾಶಿಯಲ್ಲಿ ಉಚ್ಚಸ್ಥಾನ ಕುಜನ ಮನೆಯಲ್ಲಿ ಉಚ್ಚಸ್ಥಾನ ಸೂರ್ಯನದಾಗಿರುತ್ತೆ. ಹಾಗಾಗಿ ಇಬ್ಬರು ಪಾಪಗ್ರಹಗಳು ಒಟ್ಟಿಗೆ ಸೇರಿದಾಗ ಅಲ್ಲಿ ಪಾಸಿಟಿವ್ ಜಾಸ್ತಿ ಆಗುತ್ತೆ, ನೆಗೆಟಿವ್ ಸೇರಿದಾಗ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀವಿ. ಜ್ಯೋತಿಷ್ಯದಲ್ಲಿ 5ನೇ ಭಾವ ಹಾಗೆ 9ನೇ ಭಾವ ಅನ್ನೋದು ತುಂಬ ಯೋಗವನ್ನು ಕೊಡುವಂತಹ ಒಂದು ಭಾವ ಅದಾಗಿರುತ್ತೆ. ಹಾಗಾಗಿ ನೋಡಿ, ರಾಶ್ಯಾಧಿಪತಿ 5ರಲ್ಲಿದ್ದು 5ರಿಂದ ಅಧಿಪತಿ ರಾಶಿಗೆ ಬಂದರೆ 5ರ ಅಧಿಪತಿ ರಾಶಿಗೆ ಬಂದರೆ ದೊಡ್ಡ ಕಂಪನಿ ಆಗಿರ್ಬೋದು, ರಾಜಕೀಯ ರಂಗ ಆಗಿರ್ಬೋದು, ದೊಡ್ಡ ವ್ಯಕ್ತಿ ಆಗ್ತಾರೆ. ಹಾಗೆ ಅದೇ ರೀತಿ 10ನೇ ಮನೆ ಶನಿ 11ರ ಶನಿ ಕೂಡ ಮಕ್ಕಳು ಹುಟ್ಟಿದ ಮೇಲೆ ಯೋಗವನ್ನು ಕೊಡ್ತಾರೆ. ಅಂದರೆ ನೀವು ವೆಹಿಕಲ್ ತಗೊಳ್ಳೋದು, ಗಾಡಿ ತಗೊಳ್ಳೋದು, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಇಲ್ಲ ರಾಜಕೀಯದಲ್ಲಿದ್ದರೆ ನಿಮ್ಮ ಇಂಪ್ರೂವ್ಮೆಂಟ್ಸು, ಸದಸ್ಯತ್ವದಿಂದ ಕಾರ್ಪೊರೇಟ್ ಆಗೋದು, ಅಲ್ಲಿಂದ MLA ಆಗೋದು, ಅಲ್ಲಿಂದ ಮಿನಿಸ್ಟರ್ ಆಗೋದು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮನ್ನು ಮೇಲಕ್ಕೆ ತಗೊಂಡೋಗುತ್ತೆ ಅಂತ ಹೇಳ್ಬೋದು. ನೋಡಿ, ಪುನೀತ್ ರಾಜ್ಕುಮಾರ್, ಪಾರ್ವತಮ್ಮ ಅವರು ಹೇಳೋರು, ಪುನೀತ್ ರಾಜ್ಕುಮಾರ್ ಕೂಡ ಭರಣಿ ನಕ್ಷತ್ರದವರಾಗಿರ್ತಾರೆ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಮೇಲೆ ಕೂಡ ಅವ್ರಿಗೆ ತುಂಬ ಸಕಲ ಸಂಪತ್ತು ಐಶ್ವರ್ಯ ಬಂದಿರೋದು, ಯೋಗವನ್ನು ನೋಡಿರೋದು ಕೂಡ ಅವ್ರು ಹುಟ್ಟಿದ ಮೇಲೆ ಅಂತ ಹೇಳೋರು. ಹಾಗೆ ದುರ್ಯೋಧನ ಕೂಡ ಭರಣಿ ನಕ್ಷತ್ರದವರಾಗಿರ್ತಾರೆ. ಮತ್ತು ಸದಾನಂದ ಗೌಡರು ಅಶ್ವಿನಿ ನಕ್ಷತ್ರದವರಾಗಿರ್ತಾರೆ. ಇವರೆಲ್ಲ ಮಕ್ಕಳು ಹುಟ್ಟಿದ ಮೇಲೆ ಯೋಗವನ್ನು ನೋಡಿರ್ತಾರೆ. ಹಾಗೆ ತುಂಬ ದೊಡ್ಡ ವ್ಯಕ್ತಿ ಕೂಡ ಆಗಿರ್ತಾರೆ. ಹಾಗೆ ಸ್ಥಾನಮಾನವನ್ನು ಕೂಡ ಕೊಡುತ್ತೆ. ಮೇಷರಾಶಿಯವರ ಮನೇಲಿ ಮಕ್ಕಳು ಹುಟ್ಟಿದ್ರೆ ಆ ಮೇಷರಾಶಿಯವರು ಒಂದು ಸ್ಥಾನಮಾನ ಗೌರವಕ್ಕೆ ಹೊಣೆ ಹೋಗ್ತಾರೆ. ಹಾಗಾಗಿ
ಕೃತಿಕಾ ನಕ್ಷತ್ರ ಡಿ ಕೆ ಶಿವಕುಮಾರ್ ಅವರು ಕೂಡ ಕೃತಿಕಾ ನಕ್ಷತ್ರ ಆಗಿರ್ತಾರೆ. ಹಾಗೆ ನೋಡಿ ಅವರೆಷ್ಟು ಸಕ್ಸಸ್ ನೋಡಿದ್ದಾರೆ ಲೈಫಲ್ಲಿ. ಆದರೆ ಇನ್ನು ಮಿನಿಸ್ಟ್ರು ಅದು ಅವರ ಮಕ್ಕಳು ಡೆವಲಪ್ ಆದಂಗೆಲ್ಲ, ಅವ್ರ ಮಕ್ಕಳು ಬೆಳೆದಂಗೆಲ್ಲ ಇವರ ಸಕ್ಸಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನೋಡಿ ಮೇಷರಾಶಿಯವರಿಗೆ ಸೂರ್ಯ ಉಚ್ಚನಾಗಿ ಶನಿ ನೀಚನಾಗಿದ್ದರು 10ನೇ ಭಾವಾಧಿಪತಿ 11ನೇ ಭಾವಾಧಿಪತಿ ಯೋಗವನ್ನು ಕೊಡ್ತಾರೆ. ಇದು ಮೇಷರಾಶಿಯವರ ಮನೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಕೂಡ ಯೋಗ ಬರುತ್ತೆ. ಮೇಷರಾಶಿಯವರು ದೊಡ್ಡ ಯೋಗವಂತರಲ್ಲ, ಆದರೆ ಮೇಷರಾಶಿಯವರಿಗೆ ಹುಟ್ಟೋ ಮಕ್ಕಳು ಬೆಳೀತಾ ಹೋದಂಗೆ ಅವ್ರ ಮನೇಲಿ ಮಕ್ಕಳು ಹುಟ್ಟುತ್ತಾ ಅವ್ರ ಯೋಗ ಅಧಿಕ ಜಾಸ್ತಿ ಆಗುತ್ತೆ. ಸಕಲ ಸಂಪತ್ತು ಐಶ್ವರ್ಯ ಕೂಡ ಅವ್ರ ಮನೇಲಿರುತ್ತೆ. ಹಾಗಾಗಿ ಯಾವುದೇ ಒಂದು ಯಾಕಂದರೆ ನಾವೇನೋ ಕೆಲಸ ಮಾಡೋದ್ರಲ್ಲಿ ನಮಗೆ ಶತ್ರುಗಳು ಹುಟ್ಕೊಳ್ತಾ ಇರ್ತಾರೆ, ಮಿತ್ರಗಳಿರ್ತಾರೆ, ಅದೆಲ್ಲ ಕಾಮನ್ನು. ಆದರೆ ಮನೆಯ ಒಂದು ವಾತಾವರಣ ಏನಿರುತ್ತೆ, ರಿಚ್ನೆಸ್ ಏನಿರುತ್ತೆ, ನಮ್ಮನ್ನು ಜನ ಗುರ್ತಿಸೋದಾಗಿರ್ಬೋದು, ನಮಗೆ ಗೌರವ ಕೊಡೋದಾಗಿರ್ಬೋದು, ಎಲ್ಲವೂ ಕೂಡ ಮೇಷರಾಶಿಯವರಿಗೆ ಮಕ್ಕಳು ಹುಟ್ಟಿದಾಗ ತುಂಬ ಯೋಗವನ್ನು ಕೊಡುತ್ತೆ. ಹಾಗಾಗಿ ಅದರಲ್ಲೂ ನೋಡಿ ಮೇಷರಾಶಿಯವರು ಲೈಫ್ ಟೈಮ್ ರೆಮಿಡಿ ಹೇಳ್ತೀನಿ. ಸೂರ್ಯಗ್ರಹದ ಕಲ್ಲು, ಸೂರ್ಯಗ್ರಹದ ಒಂದು ಸ್ಟೋನ್ ಆಗಿರ್ಬೋದು, ಬುಧ ಗ್ರಹನ ಒಂದು ಸ್ಟೋನ್ ಆಗಿರ್ಬೋದು, ಅಥವಾ ಸೂರ್ಯ ರೂಬಿ ಮತ್ತು ಪಚ್ಚೆ ಮಿಕ್ಸ್ ಆಗಿರೋಂಥ ಒಂದು ಸ್ಟೋನ್ ಆಗಿರ್ಬೋದು, ಇದನ್ನೇನಾದರೂ ನೀವು ಮನೇಲಿ ತೊಗೊಂಡೋಗಿ ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ. ಹಾಗೆ ಕುಜಗ್ರಹದ ಒಂದು ಸ್ಟೋನ್ ಇಟ್ಕೊಬಿಟ್ರೆ ತುಂಬ ನೀವು ಪ್ರಾಪರ್ಟಿ ಮಾಡ್ತೀರಿ. ಗೌರ್ಮೆಂಟು ರಾಜಕೀಯದವರೆಲ್ಲ ತುಂಬ ಹೈ ಪ್ರೊಫೆಷ್ನಲ್ಗೆ ಹೋಗ್ತೀರಿ. ಹಾಗೆ ಗೌರ್ಮೆಂಟ್ ಜಾಬ್ ಯಾರಿಗೆಲ್ಲ ಬೇಕು ಅವರೆಲ್ಲರೂ ಕೂಡ ಗೌರ್ಮೆಂಟ್ ಜಾಬ್ನ ಪಡ್ಕೊಳ್ತೀರಿ ಅಂತ ಹೇಳ್ತೀನಿ. ಹಾಗಾಗಿ ನೀವು ಸೂರ್ಯಗ್ರಹದ ಸ್ಟೋನು, ಹಾಗೆ ಸೂರ್ಯ ಮತ್ತು ಬುಧ ಗ್ರಹದ ಸ್ಟೋನು, ರೂಬಿ ಮತ್ತು ಪಚ್ಚೆ, ಯಾಕಂದರೆ ಬುಧಾದಿತ್ಯ ಯೋಗ ಬರೋದೇ ತುಂಬ ಗೌರ್ಮೆಂಟ್ ಜಾಬಲ್ಲಿರೋರಿಗೆ, ತುಂಬ ರಾಜಕೀಯದಲ್ಲಿರೋರಿಗೆ. ಆ ಯೋಗದ ಒಂದು ಕಲ್ಲನ್ನು ನಮ್ಮ ಸಂಸ್ಥೆಗೆ ಕರೆ ಮಾಡಿ ನೀವು ತರಿಸ್ಕೊಳ್ಬೋದು. ನಿಮ್ಮ ಮನೇಲಿ ಇಟ್ಕೊಂಡ್ರೆ ತುಂಬ ಯೋಗ ಬರುತ್ತೆ. ಕುಜನ ಒಂದು ಸ್ಟೋನ್ ಇಟ್ಕೊಂಡ್ರು ಕೂಡ ನಿಮ್ಮ ಆಸ್ತಿ ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ಒಂದು ಮಾಹಿತಿಯನ್ನು ಮುಗಿಸ್ತೇನೆ. ನಮಸ್ತೆ ವೀಕ್ಷಕರೇ.